ಓಂ ಅರಹಂ ನಮಃ. ಶ್ರೀ ವೃಷಭನಾಥಾಯ ನಮಃ. ಶ್ರೀ ಮಾನತುಂಗಾಚಾರ್ಯ ದೇವ ವಿರಚಿತ ಭಕ್ತಾಂಬರ ಸ್ತೋತ್ರ 16. ನಿರ್ಧೂಮವರ್ತಿರಪವರ್ಚಿತ ತೈಲಪೂರಃ ಕೃಷ್ಣಂ ಜಗತ್ರಯಮಿದಂ ಪ್ರಕಟೀಕರೋಷಿ ಗಮ್ಯೋ ನ ಜಾತು ಮರುತಾಂ ಚಲಿತಾಚಲಾನಾಂ ದೀಪೋಪರಸ್ತ್ವಮಸಿ ನಾಥ ಜಗತ್ಪ್ರಕಾಶಃ. ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ. ನಾಥ ಅರ್ಥಾತ್ ಸ್ವಾಮಿಯೇ, ತ್ವಂ ಅರ್ಥಾತ್ ನೀವು, ನಿರ್ಧೂಮವರ್ತಿ ಅರ್ಥಾತ್ ಹೊಗೆಯೂ ಬತ್ತಿಯೂ ಇಲ್ಲದಿರುವ, ಅಪವರ್ಜಿತ ತೈಲಪೂರಃ ಅರ್ಥಾತ್ ಎಣ್ಣೆಯಿಂದ ದೂರವಾಗಿರುವ, ಜಗತ್ಪ್ರಕಾಶಃ ಅರ್ಥಾತ್ ಲೋಕಪ್ರಕಾಶವಾದ, ಅಪರಾಹ ಅರ್ಥಾತ್ ಬೇರೆಯಾದಾದ, ದೀಪಾಹ ಅರ್ಥಾತ್ ದೀಪವಾಗಿ, ಅಸಿ ಅರ್ಥಾತ್ ಆಗಿರುವಿರಿ, ಕೃಷ್ಣಂ ಅರ್ಥಾತ್ ಸಮಸ್ತವಾದ, ಇದಂ ಜಗತ್ರಯಂ ಅರ್ಥಾತ್ ಮೂರು ಲೋಕಗಳನ್ನು, ಪ್ರಕಟೀಕರೋಷಿ ಅರ್ಥಾತ್ ಬೆಳಗುತ್ತಿರುವಿರಿ, ಚಲಿತ ಅಚಾಲಾನಂ ಅರ್ಥಾತ್ ಬೆಟ್ಟಗಳನ್ನು ಚಲಿಸುವ, ಮರುತಾಂ ಅರ್ಥಾತ್ ಗಾಳಿಯಿಂದ, ಜಾತು ಅರ್ಥಾತ್ ಎಂದು, ನಾಗಮ್ಯ ಅರ್ಥಾತ್ ಆರಿ ಹೋಗತಕ್ಕವರಲ್ಲ. ಈ ಶ್ಲೋಕದ ಭಾವಾರ್ಥ ಹೀಗಿವೆ. ತ್ರಿಭುವನ ನೈಕ ದೀಪದಂತಿರುವ ಹೇ ಸ್ವಾಮಿಯೇ, ನೀವು ಅಪೂರ್ವವಾದ ಒಂದು ದೀಪವಾಗಿರುವಿರಿ. ಸಾಧಾರಣವಾದ ದೀಪವು ಕಜ್ಜಲ ದೋಷವುಳ್ಳ ಬತ್ತಿಯನ್ನೇ ಹೊಂದಿರುತ್ತದೆ, ಹೊಗೆಯಿಂದ ಕೂಡಿರುತ್ತದೆ ಮತ್ತು ಎಣ್ಣೆಯಿಂದ ತುಂಬಿರುತ್ತದೆ. ತಾನಿರುವ ಮನೆಯನ್ನು ಮಾತ್ರ ಬೆಳಗಿಸುತ್ತದೆ ಮತ್ತು ಗಾಳಿಯಿಂದ ಆರಿಹೋಗುತ್ತದೆ. ಆದರೆ ಭಗವಜ್ಜಿನೇಂದ್ರರಾದ ತಾವು ಈ ದೀಪದಂತಿದ್ದರೂ ತಮ್ಮಲ್ಲಿ ಆ ಬಗೆಯ ಯಾವ ದೋಷಗಳೂ ಇಲ್ಲ. ತಾವು ಒಂದು ಅಪೂರ್ವವಾದ ದೀಪವಾಗಿರುವಿರಿ. ತಮ್ಮಲ್ಲಿ ಹೊಗೆ ಮತ್ತು ಬತ್ತಿ ಇಲ್ಲ. ಅಂದರೆ ಹೊಗೆಯಂತಿರುವ ದ್ವೇಷವು, ಬತ್ತಿಯಂತಿರುವ ಕಾಮದಾಸೆಯು ತಮ್ಮಲ್ಲಿಲ್ಲ. ತೈಲವನ್ನು ವರ್ಜಿಸಿರುವಿರಿ. ತೈಲ ಅಂದರೆ ಸ್ನೇಹವಾಗುತ್ತದೆ. ಅಂದರೆ ತಾವು ಸ್ನೇಹ ದ್ವೇಷ ಯಾವ ಭಾವವನ್ನು ಹೊಂದಿರುವುದಿಲ್ಲ. ತಾವು ಜೀವಾಜೀವಾದಿ ಪಂಚಾಸ್ತಿಕಾಯಗಳ ಸಮೂಹವಾಗಿರುವ ಮೂರು ಲೋಕಗಳಿಗೂ ಬೆಳಕನ್ನು ನೀಡುವಿರಿ. ತಾವು ನೀಡುವ ಬೆಳಕನ್ನು ಯಾವ ಬಿರುಗಾಳಿಯೂ ನಿವಾರಿಸಲಾರದು. ಹೀಗೆ ತಮ್ಮ
ಕೇವಲ ಜ್ಞಾನದಿಂದ ಬರುವ ಬೆಳಕಿನಿಂದ ತಾವು ಅಪೂರ್ವ ದೀಪವಾಗಿರುವಿರಿ ಎಂದು ಭಾವವು